classical vocal information. My father is a Kirtankar, Kirtanacharya Lakshman Das Verankar. He is disciple of Sant Bhadragiri Achyutas ji and his brother Sant Keshav Das ji. Many people know Keshav Das ji. And Harikatha is not my profession. I am doing PhD in Harikatha and classical music. I used to do in high school, but after 23-24 years after that, I started again. Today, I will try Sant Tukaram. Umaji requested me in between, you have to explain in English also. I will try how much I can imbibe. Jai Ram Krishna Hari
जय राम कृष्ण हरे, जय 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 जय राम, जय जय राम, जय जय राम, जय राम। इंदिरा रमण गोविंद ಗೋವಿಂದ. ಹರಿಕಥಾ ಪ್ರಾರಂಭದಲ್ಲಿ ಸಭಾಂತರ್ಗತ ದೇವತೆಯನ್ನು ವಂದಿಸಿ ಭಕ್ತ ಶಿರೋಮಣಿಯಾದ ಸಂತ ತುಕಾರಾಮರ ಚರಿತ್ರೆ ಹೋಗುವ ಮೊದಲು ಅವರೇ ರಚಿಸಿದ ಒಂದು ಅಭಂಗದಿಂದ ಪೂರ್ವರಂಗ ಪ್ರವೇಶಿಸೋಣ. ಜಗತ್ತಿನಲ್ಲಿ ಅತಿಯಾದ ಅಥವಾ ದೊಡ್ಡದಾದ ಭಕ್ತಿ ಯಾವುದು? ಅದನ್ನು ತುಕಾರಾಮರು ಹೇಳ್ತಾರೆ. ಹೆಂಚಿ ಥೋರ ಭಕ್ತಿ ಆವಡತೆ ದೇವಾ, ಹೆಂಚಿ ಥೋರ ಭಕ್ತಿ ಆವಡತೆ ದೇವಾ, ಹೆಂಚಿ ಥೋರ ಭಕ್ತಿ ಆವಡತೆ ದೇವಾ, ಸಂಕಲ್ಪ ವಿಮಾಯಾ, ಸಂಕಲ್ಪ ವಿಮಾಯಾ, ಸಂಸಾರಾಚಿ ಹೆಂಚಿ ಥೋರ ಭಕ್ತಿ ಆವಡತೆ ದೇವಾ, ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಹುಟ್ಟಿದ ಮೇಲೆ ಬದುಕಲೇಬೇಕಾಗುತ್ತದೆ. ಆ ಬಾಳ ಬದುಕು ಆದರ್ಶವಾಗಬೇಕಾದರೆ, ಜೀವನದಲ್ಲಿ ಆನಂದ ಸಂತೋಷವಾಗಿರಬೇಕಾದರೆ ಸಂತ ತುಕಾರಾಮರು ಕೆಲವು ಸೂತ್ರಗಳನ್ನು ನಮಗೆ ತಿಳಿಸಿದ್ದಾರೆ. ಜೀವನದಲ್ಲಿ ಎರಡು ರೀತಿ, ಒಂದು ಬದುಕಿ ಸಾಯೋದು, ಇನ್ನೊಂದು ಸತ್ತು ಬದುಕುವುದು. ಬದುಕು ಸಾಯೋದು ಎಲ್ರಿಗೂ ಗೊತ್ತಿದೆ, ಆದರೆ ಸತ್ತು ಬದುಕುವುದು ಅಂದ್ರೆ ಕೀರ್ತಿ ಶರೀರಿಯಾಗಿ ನಮ್ಮೊಂದಿಗೆ ಇಲ್ದಿದ್ರೂ ಕೂಡ ಅವರನ್ನು ನಾವು ಸದಾ ನೆನೆಸ್ತೇವೆ. ಆದಿಶಂಕರಾಚಾರ್ಯರು, ಮಧ್ವ ರಾಮಾನುಜರು, ಪುರಂದರದಾಸಾದಿ ದಾಸವರೆಣ್ಯರು, ಸಂತ ತುಕಾರಾಮರ ಅಂಥ ಸಂತರು, ಅವರನ್ನು ನಾವು ಸದಾ ನೆನೆಸ್ತೇವೆ. ಯಾಕಂದ್ರೆ ಅವರು ಭಗವತ್ ಸಾಕ್ಷಾತ್ಕಾರ ಪಡೆದಿದ್ದಾರೆ. ಆ ತತ್ವ ಸಾಕ್ಷಾತ್ಕಾರ ಪಡೆದವರನ್ನು ನಾವು ಇಂದಿಗೂ ನೆನೆಸ್ತೇವೆ. ಇದು ಸತ್ತು ಬದುಕುವ ಕ್ರಮ. ಇದಕ್ಕೆ ಪ್ರಧಾನ ಕಾರಣ ಅವರು ಆ ಭಕ್ತಿ ಮಾರ್ಗದಲ್ಲಿ ನಡೆದಿದ್ದು ಮತ್ತು
ನಡೆದಂತೆ ನುಡಿದು ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಸಮಾಜಕ್ಕೆ ಬಾಳುವ ಕಲೆಯನ್ನು ಹೇಳಿಕೊಟ್ರು, ಉಚ್ಚತಮನಾಗಿ ಬಾಳಿ ಆದರ್ಶಪ್ರಾಯರಾಗಿದ್ದಾರೆ. ಈ ಜಗತ್ತು ಜಂಜಾಟದಿಂದ ಕೂಡಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಪುರಂದರದಾಸರು ಹೇಳ್ತಾರೆ, ಇಲ್ಲಿ ಇದ್ದು ಅದನ್ನು ಜಯಿಸಬೇಕು. ಈಸಬೇಕು, ಇದ್ದು ಜಯಿಸಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಶಾಲೇಶ ಇಲ್ಲದಂತೆ, ಹೇಸಿಗೆ ಸಂಸಾರದಲ್ಲಿ ಆಶಾಲೇಶ ಇಲ್ಲದಂತೆ. ಈಸಬೇಕು, ಇದ್ದು ಜಯಿಸಬೇಕು. ತಾಮರಸ ಜಲದಂತೆ ನೇಮ ಬಿಟ್ಟು ಭವದೊಳು, ತಾಮರಸ ಜಲದಂತೆ ನೇಮ ಬಿಟ್ಟು ಭವದೊಳು. ಸ್ವಾಮಿ ರಾಮನೆನುತ ಪಾಡಿ ಕಾಮಿತ ಕುಂಬರಲ್ಲ. ಈಸಬೇಕು, ಇದು ಜಯಿಸಬೇಕು. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪದ್ಮಪತ್ರ ಮೀಮಾಂಬಸ, ಅದನ್ನೇ ತಾಮರಸ ಜಲದಂತೆ ಅಂತ. ಹರಿಕಥೆಯಲ್ಲಿ ಇಷ್ಟೇ ಹಾಡು. ತಾಮರಸ ಜಲದಂತೆ ಇದ್ದು ಇಲ್ಲದಂತೆ ಈ ಜಗತ್ತಿನಲ್ಲಿ ಇರಬೇಕು. ಅದನ್ನೇ ಜ್ಞಾನೇಶ್ವರ ಹೇಳುವಾಗ, ಅಸೋನಿ ಸಂಸಾರಿ ಜಿಹ್ವೆ ಗುಕರಿ, ಅಸೋನಿ ಸಂಸಾರಿ ಜಿಹ್ವೆ ಗುಕರಿ. ವೇದ ಶಾಸ್ತ್ರ ಉಭಾರಿ ಪಾಯಾ ಸದಾ. ಸಂಸಾರದಲ್ಲಿ ಇದ್ದು ಹರಿನಾಮ ಸ್ಮರಣೆ ಮಾಡಿ ಅದಕ್ಕೆ ನಾಲಿಗೆ ಚುರುಕಿಗೊಳಿಸಬೇಕು. ನಮ್ಮ ಮನಸ್ಸು ದೇವರ ಹತ್ರ ತಗೊಂಡು ಹೋಗಬೇಕು, ದೇವರನ್ನ ಭಜಿಸಬೇಕು. ಅದಕ್ಕೆ 2-3 ಸೂತ್ರಗಳನ್ನು ತುಕಾರಾಮರು ಹೇಳಿದ್ರು. ಠೇವಿಲೆ ಅನಂತೆ ತೈಸೇಚಿ ರಹಾವೆ. ನಮಗೆ ಪರಮಾತ್ಮ ಹೆಂಗೆ ಇಟ್ಟಿದ್ದಾನೋ ಹಾಗೆ ಇರಬೇಕು. ಆದರೆ ಸಾಧಾರಣವಾಗಿ ಜಗತ್ತಿನಲ್ಲಿ ನೋಡಿ, ನಮ್ಮ ಸ್ಥಿತಿ ನಮಗೆ ಸಮಾಧಾನ ಇರೋದಿಲ್ಲ. ಬೇರೆಯವ್ರ ಬಗ್ಗೆ ನಾವು ನೋಡ್ತೇವೆ. ಸಾಫ್ಟ್ವೇರ್ ಇಂಜಿನಿಯರ್ ಆದವರು ಡಾಕ್ಟರ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ, 2-3 ಕಾರ್ ಇಟ್ಕೊಂಡಿದ್ದಾರೆ, ಅವ್ರಿಗೂ ಏನು EMI ಇಲ್ಲ, ಕಷ್ಟ ಏನಿಲ್ಲ ಜಾಸ್ತಿ ಅಂತ ಅವರ ಬಗ್ಗೆ ನೋಡ್ತಾರೆ. ಡಾಕ್ಟರ್ ಆದವರು ಈ ಸಾಫ್ಟ್ವೇರ್ನವರಿಗೆ ಎಷ್ಟು ನೋಡಿ, ಯಾರು ಸೂ ಮಾಡ್ತಾರಂತ ಯಾವುದೇ ಭಯ ಇರೋದಿಲ್ಲ ಹಾಗೆ. ಆದರೆ ನಮ್ಮ ಕರ್ಮ ಅಥವಾ ಕಾರ್ಯದಲ್ಲಿ ನಮಗೆ ಸಮಾಧಾನ ಇರೋದಿಲ್ಲ. ಅಂದ್ರೆ ತುಕಾರಾಮರು ಹೇಳ್ತಾರೆ, ಹೇವಿಲೆ ಅನಂತೆ ತೈಸೆ ಚಿರಹಾವೆ. ಶಾಸ್ತ್ರಕಾರರು ಹೇಳ್ತಾರೆ, ಆಯು ಕರ್ಮ ಚ ವಿತ್ತಂಚ ವಿದ್ಯಾ ನಿಧನಮೇವ ಚ. ಆಯುಸ್ಸು, ಕರ್ಮ, ವಿತ್ತ, ವಿದ್ಯಾ ಮತ್ತು ನಿಧನ, ಈ 5 ಕೂಡ ನಾವು ಹುಟ್ಟುವ ಮೊದಲೇ ನಿರ್ಧಾರವಾಗಿರ್ತದೆ. ನಮ್ಮಿಂದ ಏನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಾರಬ್ಧದಲ್ಲಿ ಏನಿದೆಯೋ ಅದು ನಮಗೆ ದಕ್ತದೆ, ನಮಗೆ ಸಿಕ್ಕೇ ಸಿಗ್ತದೆ. ಸ್ವಲ್ಪ ತಡ ಆಗ್ಬೋದು, ಆದರೆ ನಮಗೆ ಅದರಲ್ಲಿ ಸಮಾಧಾನ ಇರುವುದಿಲ್ಲ, ವಿಶ್ವಾಸ ಇರುವುದಿಲ್ಲ. ನಮಗೆ ಸಿಗ್ತದೆಂಬ ವಿಶ್ವಾಸ ಇಲ್ಲ. ಒಮ್ಮೆ ಒಬ್ಬ ಬಡವ ಪ್ರತಿದಿನ ಶಿವ ದೇವಸ್ಥಾನಕ್ಕೆ ಬಂದು, ಪರಮಾತ್ಮ ನಾನು ಬಹಳ ಬಡವನಿದ್ದೇನೆ, ನನಗೇನಾದ್ರು ಧನ ಸಹಾಯ ಮಾಡಬೇಕು ಅಂತ ಪ್ರತಿನಿತ್ಯ ಬೇಡ್ತಿದ್ದ. ಬಂದು ಇವನ ಬೇಡಿಕೆ ಕೇಳಿ ಕೇಳಿ ಪಾರ್ವತಿಗೆ ಪಾಪ ಕನಿಕರ ಬಂತು. ಸಾಧಾರಣ ಮಾತೆಯರಿಗೆ ಬೇಗ ಕನಿಕರ ಬರುತ್ತೆ. ಅವಳು ಹೇಳ್ತಾಳೆ, ಅಲ್ಲ ಏನಾದ್ರೂ ಅವನಿಗೆ ಸಹಾಯ ಮಾಡಬಾರ್ದ? ಈಶ್ವರ ಹೇಳಿದ, ಪಾರ್ವತಿ ಅವನ ಪ್ರಾರಬ್ಧದಲ್ಲಿ ಇಲ್ಲ ಏನು, ನಾನು ಕೊಟ್ಟರು ಅವನಿಗೆ ದಕ್ಕೋದಿಲ್ಲ. ಕೊಟ್ಟು ನೋಡಿ, ಪ್ರಯತ್ನ ಮಾಡಿ, ಸರಿ ನಾಳೆ ಕೊಡ್ತೇನೆ. ನಿತ್ಯಂ ಪ್ರತಿ ಬರುವಂತೆ ದೇವಸ್ಥಾನಕ್ಕೆ ಬಡವ ಬಂದಿದ್ದಾನೆ, ಪರಮಾತ್ಮ ನಾನು ಬಡವ, ಏನಿಲ್ಲ, ಏನಾದ್ರೂ ಸಹಾಯ ಮಾಡು ಅಂತ ಹೇಳಿ ವಾಪಸ್ ಹೋಗುವಾಗ ಸ್ವಲ್ಪ ದೂರದಲ್ಲಿ ಅವನಿಗೆ ಅನ್ನಿಸ್ತು, ಈ ಕುರುಡರು ಹೇಗೆ ನಡೀತಾರೆ ನೋಡೋಣ. ಕಣ್ಣಿದ್ದವರು ಕಣ್ಣು ಏನು ತೊಂದರೆ ಇಲ್ಲ, ಸ್ವಲ್ಪ ದೂರ ಕಣ್ಣು ಮುಚ್ಚಿ ನಡೆಯೋಣ ಅಂತ
ಕಣ್ಣು ಮುಚ್ಚಿಕೊಂಡು ಯಾವಾಗ ನಡೀತಾನೋ ಅದೇ ಜಾಗದಲ್ಲಿ ಈಶ್ವರ ಒಂದು ಚೀಲದಲ್ಲಿ ಚಿನ್ನದ ನಾಣ್ಯ ಇಟ್ಟಿದ್ದ. ಪಾರ್ವತಿ ಹೇಳಿದ, ನೋಡಿದ್ಯಾ, ನಾ ಇಟ್ಟಿದ್ದವ್ರಿಗೆ ದಕ್ಕಲಿಲ್ಲ. ಯಾಕೆ? ಅವನ ಪ್ರಾರಬ್ಧದಲ್ಲಿ ಅದು ಇಲ್ಲ. ಸಾಧಾರಣ ನಾವು ನಮ್ಮ ಜೀವನ ಬಿಟ್ಟು ನಮಗಿಂತ ಎತ್ತರದವರನ್ನ ನಾವು ನೋಡ್ತೇವೆ. ಅವ್ರದ್ದು 3 ಕಾರ್ ಇದೆ, ನಮ್ಮ ಹತ್ರ ಒಂದೇ ಕಾರು. ಅವ್ರ ಮನೆ ಇಷ್ಟು ದೊಡ್ಡದಿದೆ, ನಮ್ದು ಸಣ್ಣ ಅಪಾರ್ಟ್ಮೆಂಟು. ಆದರೆ ಪರಮಾತ್ಮ ನಮಗಿಷ್ಟಾದ್ರೂ ಊಟ ಬಟ್ಟೆ ಕೊಟ್ಟಿದೆಯಲ್ಲ ಅಂತ ಆ ಸಮಾಧಾನದಿಂದ ಭಗವಂತನನ್ನ ಭಜಿಸಬೇಕು. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಹೇಗಿರಬೇಕು ಸಂಸಾರದಲ್ಲಿ, ಹೇಗಿರಬೇಕು ಸಂಸಾರದಲ್ಲಿ, ಹೇಗೆ ಬರೆದಿತ್ತೋ ಪ್ರಾಚೀನದಲ್ಲಿ, ಹೇಗಿರಬೇಕು ಸಂಸಾರದಲ್ಲಿ, ಹೇಗಿರಬೇಕು ಸಂಸಾರದಲ್ಲಿ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದ ಹಾಗೆ ಹೇಗಿರಬೇಕು ಸಂಸಾರದಲ್ಲಿ. ಮಣ್ಣಿನಲ್ಲಿ ಮಕ್ಕಳು ಆಟವಾಡುವಾಗ ಮನೆ ಕಟ್ತಾರೆ. ಮಧ್ಯಾಹ್ನ ಊಟದ ಸಮಯಕ್ಕೆ ಅಮ್ಮ ಯಾವಾಗ ಒಳಗಿಂದ ಆಟ ಸಾಕು ಊಟಕ್ಕೆ ಬಂದ್ರು ಅಂತ ಹೇಳುವಾಗ ತಾವೇ ಕಟ್ಟಿದ ಮನೆಯನ್ನ ಎಡಗಾಲಲ್ಲಿ ಒದ್ದು ಒಳಗೆ ಓಡ್ತಾ ಇರುವಾಗ ಒಬ್ಬರು ವೃದ್ಧರು ಕೂತಿದ್ರು. ಕೇಳಿದ್ರು, ಅಲ್ಲಪ್ಪ, ಇಷ್ಟು ಕಷ್ಟಪಟ್ಟು ನೀವು ಕಟ್ಟಿದ ಮನೆ ಯಾಕೆ ಬೀಳಿಸ್ತೀರಿ? ಮಕ್ಕಳು ನಗ್ತಾ ಹೇಳ್ತಾರೆ, ತಾತ, ಇದು ಆಟದ ಮನೆ, ಊಟದ ಮನೆ ಇದಲ್ಲ, ಒಳಗೆ ಅಮ್ಮ ಕರಿತಾ ಇದ್ದಾರೆ. ನಮ್ಮ ಪ್ರಾರಬ್ಧ ಹೇಗಿದೆಯೋ ನಮ್ಮ ಭೋಗ ಕೂಡ ಪ್ರಾರಬ್ಧಕ್ಕೆ ಅನುಗುಣವಾಗಿದೆ. ಹಾಗಂತ ನಾವು ಕರ್ಮ ಮಾಡಬಾರದು ಅಂತ ಯಾವ ದಾಸರು ಅಥವಾ ಯಾವ ಸಂತರು ಹೇಳಲಿಲ್ಲ. ಪುರುಷಾರ್ಥ ಪ್ರಯತ್ನ ಮಾಡಲೇಬೇಕು. ನಮ್ಮ ಜೀವನದಲ್ಲಿ ಆ ಪರಮಾತ್ಮ ಕೊಟ್ಟಂತಹ ಕರ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸಿಕೊಂಡು ಒಳ್ಳೆಯ ಕರ್ಮಕ್ಕೆ ಉಪಯೋಗಿಸು. ಪಾಪ ಕರ್ಮಗಳಲ್ಲಿ ರತನಾಗಿ ಪರರನ್ನ ನೋಯಿಸಿ ಸಮಾಜ ಕಂಟಕನಾಗಬೇಡ. ಜೀವನದಲ್ಲಿ ಹೇಗೆ ಬದುಕಬೇಕು, ಬಾಳಬೇಕು ಎಲ್ಲ ಸಾಧು ಸಂತರು ನಮಗೆ ತಿಳಿಸಿದ್ದಾರೆ. ಅದರಂತೆ ನಾವು ನಡೆದರೆ ಆ ಪರಮಾತ್ಮನ ಪಾದಾರವಿಂದಗಳನ್ನ ಎಂದೆಂದೂ ಸದಾ ಭಜಿಸ್ತಾ ಇದ್ರೆ ನಮಗೆ ಯಾವುದೇ ಭಯ ಅಥವಾ ಯಾವುದೇ ಬಿದ್ದು ಹೋಗುವ ಭಯ ನಮಗೆ ಇರೋದಿಲ್ಲ. ಕೇವಿಲೆ ಅನಂತೆ ತೈಸೇಚಿ ರಹಾವೆ, ಚಿತ್ತಿ ಅಸೋದ್ಯಾವೆ ಸಮಾಧಾನ. ಆ ಸಮಾಧಾನದಿಂದ ನಾವು ಇರಬೇಕು. ಎಲ್ಲ ಸಾಧು ಸಂತರ ಭಾವ ಒಂದೇ ಇರ್ತದೆ, ಭಾಷೆ ಮಾತ್ರ ಬೇರೆ ಬೇರೆ. ಅದನ್ನೇ ಶ್ರೀ ರಂಗವಿಠಲರು ಹೇಳ್ತಾರೆ, ಇಟ್ಟಾಂಗೆ ಇರುವೆನು ಹರಿಯೇ ದೊರೆಯೇ, ಇಟ್ಟಾಂಗೆ ಇರುವೆನು ಹರಿಯೇ. ಇಟ್ಟಾಂಗೆ ಇರುವೆನು ಹರಿಯೇ ದೊರೆಯೇ, ಶ್ರೇಷ್ಠ ವಂದಿತ ಪಾದ ಪದುಮ ಶ್ರೀಹರಿಯ, ಶ್ರೇಷ್ಠ ವಂದಿತ ಪಾದ ಪದುಮ ಶ್ರೀಹರಿಯ, ಇಟ್ಟಾಂಗೆ ಇರುವೆನು ಹರಿಯೇ. ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಚಿನ್ನದ
ಪರಮಾತ್ಮ ಹೇಗೆ ಇಟ್ಟಿದ್ದಾನೋ, ನಾವು ಬರೇ ಆಟದ ಬೊಂಬೆಗಳು. ಆ ಪರಮಾತ್ಮ, ಆ ಶಕ್ತಿ ನಮ್ಮೊಳಗಿದೆ ಅಂತ ನಾವೆಲ್ಲ ಆಟ ಆಡ್ತೇವೆ. ಆದರೆ ಇದರಿಂದ ನಾವು ಅಹಂಕಾರದಿಂದ ನಾನು ಮಾಡಿದೆ, ನನ್ನಿಂದ ಆಯ್ತು ಅಂತ ಬರ್ತದೆ. ನೀವು ಸಾವಿರಾರು ಗಟ್ಟಲೆ ಡಾಲರ್ ಕೊಟ್ಟು ಮೊಬೈಲ್ ಫೋನ್ ತಗೊಳ್ತೀರಿ, ಆದ್ರೆ ನೆಟ್ವರ್ಕ್ ಇಲ್ದ್ರೆ ಆ ಫೋನ್ ತಗೊಂಡು ಏನ್ ಮಾಡೋದು? ಹಾಗಾಗಿ ಆ ನೆಟ್ವರ್ಕೇ ಪರಮಾತ್ಮ. ನನ್ನಿಂದ ಆಯ್ತು, ನಾನು ಮಾಡಿದೆ, ಆ ಅಹಂಕಾರ ಬಿಡಬೇಕು. ಒಮ್ಮೆ ಒಬ್ಬ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಅವನ ಚೀಲ ಅವನ ತಲೆ ಮೇಲೆ ಇಟ್ಕೊಂಡು ಕೂತಿದ್ದಾನೆ. ಯಾರೋ ಕೇಳಿದ್ರಂತ, ಅಲ್ಲಪ್ಪ ರೈಲಲ್ಲಿ ಕೂತಿದ್ದಿ, ಕೆಳಗೆ ಇಟ್ಕೊಂಡು ಆರಾಮಾಗಿ ಪ್ರವಾಸ ಮಾಡು, ಯಾಕೆ ಪ್ರಯಾಸ ಯಾಕೆ ಪಡ್ತೀನಿ? ಅವ ಹೇಳಿದಂತೆ, ಇಲ್ಲ ಇಲ್ಲ, ರೈಲಿಗೆ ಪಾಪ ಭಾರ ಯಾಕೆ? ಹೇಳಿದಂತೆ, ಅಲ್ಲಪ್ಪ ಹುಚ್ಚ, ರೈಲೇ ನಿನ್ನನ್ನು ಹೊರ್ತಾ ಇದೆ, ಆಗುವಾಗ ನೀನ್ ಹೊತ್ತಾಗ ಆಗ್ತದೋ? ಅದನ್ನೇ ತುಕಾರಾಮರು ಹೇಳಿದ್ರು, ವಾಹಿಲ್ಯ ಉದ್ವೇಗ ದುಃಖಚಿ ಕೇವಲ, ವಾಹಿಲ್ಯ ಉದ್ವೇಗ ದುಃಖಚಿ ಕೇವಲ. ನಾವು ಉದ್ವೇಗ ಪಟ್ಟಷ್ಟು ನಮಗೆ ದುಃಖ ಮಾತ್ರ ಹೆಚ್ಚಾಗ್ತದೆ ವಿನಃ ನಮ್ಗೆ ಅದರಿಂದ ಏನೂ ಸಿಗೋದಿಲ್ಲ. ಯಾಕಂದ್ರೆ ಪರಮಾತ್ಮನೇ ಎಲ್ಲ ಜೀವ ರಾಶಿಗಳನ್ನ ಕಾಪಾಡ್ತಾ ಇರ್ತಾನೆ. ಆದ್ರೆ ನಾವು ಅದನ್ನು ಗಮನಿಸದೆ, ಲಕ್ಷಿಸದೆ, ಆ ಪರಮಾತ್ಮನ ಇರುವಿಕೆ ಮತ್ತು ಅವನನ್ನು ಭಜಿಸದೆ ನಾವು ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದೇವೆ. ನಮ್ಮ ನಿತ್ಯ ಕರ್ಮಗಳನ್ನು ಬಿಟ್ಟು ಪರಮಾತ್ಮನನ್ನು ಭಜಿಸಬೇಕು ಅಂತ ಯಾವ ದಾಸರು ಯಾವ ಸಂತರು ಹೇಳಿಲ್ಲ. ನಿಮ್ಮ ನಿಮ್ಮ ಕೆಲಸ ಮಾಡಿ, ಆದರೆ ಮಾಡುವ ಪ್ರತಿಯೊಂದು ಕರ್ಮವನ್ನು, ಕಾರ್ಯವನ್ನು ಪರಮಾತ್ಮನಿಗೆ ಅರ್ಪಿಸಿ. ಹರಿಗರ್ಪಿಸದೆ ಆವ ಕರ್ಮವನ್ನು ಮಾಡಿದರು ಅದು ಉರಿದು ಬಿತ್ತಿದ ಬೀಜ. ಬೀಜ ಹುರಿದು ಬಿತ್ತಿದೆ, ಅದರಿಂದ ಫಲ ಬರ್ತದೆ. ಪರಮಾತ್ಮ ಒಳಗಿದ್ದು ನಡೆಸ್ತಾ ಇದ್ದಾನೆ. ಸಂಪೂರ್ಣವಾಗಿ ಪರಮಾತ್ಮನಿಗೆ ಶರಣಾಗಿ, ಪರಮಾತ್ಮ ನಿನ್ನಿಂದ ನಾವು ನಡೀತಾ ಇದ್ದೇವೆ, ಇದು ನೀನು ಕೊಟ್ಟ ಪ್ರಸಾದ. ತ್ರೈಲೋಕ್ಯ ಪಾಳಿತ ಉಭಗಲನಾಹೇ, ತ್ರೈಲೋಕ್ಯ ಪಾಳಿತ ಉಭಗಲನಾಹೇ, ಅಮುಚಿತ ಯಾಕಾಯ ಅಸೆ ಹೋಸೆ, ಅಮುಚಿತ ಯಾಕಾಯ ಅಸೆ ಹೋಸೆ, ಪಾಷಾಣಾಸೆ ಕೋಟಿ ವೈಸಲಾದ ದೂರ, ಪಾಷಾಣಾಸೆ ಕೋಟಿ ವೈಸಲಾದ ದೂರ, ದಯಾಮುಖಿ ಚಾರ ಕೋಣಧಾರಿ, ದಯಾಮುಖಿ ಚಾರ ಕೋಣಧಾರಿ. ತುಕಾರಾಮರು ಹೇಳ್ತಾರೆ, ಕಲ್ಲಿನೊಳಗೆ ಇರುವಂತಹ ಕಪ್ಪೆಗೆ ನೀನು ಕೊಟ್ಟಿಯ. ಅದನ್ನೇ ಕನಕದಾಸರು ಹೇಳಿದ್ದು, ತಲ್ಲಣಿಸದಿರು ಕಣ್ಯ ತಾಳು ಮನವೇ, ಕಲ್ಲಿನೊಳಗೆ ಹುಟ್ಟಿದ ಆ ಕಪ್ಪೆಗೆ ಯಾರು ಆಹಾರ ಕೊಡ್ತಾರೆ? ಆ ಪರಮಾತ್ಮನೇ ಎಲ್ಲವನ್ನೂ ನಡೆಸ್ತಾ ಇದ್ದಾನೆ. ಅದನ್ನು ಅರಿತು ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗಿ, ಇಲ್ಲಿ ಮನಪೂರ್ವಕವಾಗಿ ಶರಣಾಗಬೇಕು. ಮಗುವನ್ನು ನಾನು ಬೆಳಿಗ್ಗೆ 8 ರಿಂದ 9 ಮತ್ತು ಸಂಜೆ 5 ರಿಂದ 6 ಮಾತ್ರ ಪ್ರೀತಿಸ್ತೇನೆ ಅಂತ ಅಮ್ಮ ಹೇಳ್ತಾರೆ. ಯಾರು 24 ಗಂಟೆ ಕೂಡ ತನ್ನ ಮಗುವಿನ ರಕ್ಷಣೆ, ಪ್ರೀತಿ ಹೇಗೆ ಇರ್ತದೋ ಹಾಗೆ ಪರಮಾತ್ಮನ ಧ್ಯಾನ, ಭಜನೆ, ನಮ್ಮ ಕರ್ಮಗಳನ್ನ ಅವನಿಗೆ ಅರ್ಪಿಸಿದ್ರೆ ನಮ್ಮ ಜೀವನ ಹಸನಾಗ್ತದೆ. ಸಂತ ತುಕಾರಾಮರು ಇದನ್ನು ಕೇವಲ ಉಪದೇಶ ಮಾಡದೆ ಅವರು ತಮ್ಮ ಜೀವನದಲ್ಲಿ ನಡೆದು ತೋರಿಸಿದ್ದಾರೆ. ಸುಖವಿರಲಿ ದುಃಖವಿರಲಿ ಎರಡೂ ನಿನಗೆ ಪಾಂಡುರಂಗ ಎಂಬ ಈ ಭಾವದಿಂದ, ಆ ಭಾವವೇ ಅವರು ಹೇಳ್ತಾರೆ ಹೇಂಚಿಥೋರ ಭಕ್ತಿ, ಇದೇ ಹಿರಿದಾದ ಭಕ್ತಿಪ್ಪ. ಇಂಥ ಸಂತ ತುಕಾರಾಮರ ಜೀವನದ ಒಂದೆರಡು ಘಟನೆಗಳನ್ನ ಈ ಕೇಳೋಣ. ಅದಕ್ಕಿಂತ ಮುಂಚೆ ಹರಿಕಥಾ ಪರಂಪರೆಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಈಗ
ಹೇಳ್ತಾ ಇದ್ದಾರೆ. ಆದ್ರೆ ಮೊದಲಿಂದಲೂ ಹರಿದಾಸರು ಹೇಳ್ತಾನೆ ಇದ್ದಾರೆ, ಪಾಪ ಯಾರಿಗೂ ಗೊತ್ತಾಗ್ಲಿಲ್ಲ. ಎಲ್ಲರೂ ಕೂಡಿ ಸ್ವಲ್ಪ ಹೊತ್ತು ಭಜನೆ ಮಾಡೋಣ, ಆಮೇಲೆ ಸಂತ ತುಕಾರಾಮರ ಚರಿತ್ರೆಗೆ ಹೋಗೋಣ. ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಎಲ್ಲರೂ ಸ್ವಲ್ಪ ಗಟ್ಟಿಯಾಗಿ ಭಜನೆ ಮಾಡಬೇಕು. ಇಲ್ಲಿ ಸಂಗೀತ ಕಲ್ತವ್ರು ಯಾರು ಏನು ಅಂತ ನಾವೇನು ಕೇಳೋದಿಲ್ಲ, ನಾವೇನು ಟಿಕೆಟ್ ಕೊಡೋದಿಲ್ಲ ಯಾರಿಗೂ. ಗಟ್ಟಿಯಾಗಿ ಭಜನೆ ಹಾಡಿ ನೀವೆಲ್ಲರೂ ಈ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು. ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಭಜನೆ ಮಾಡಿದರೆ ಪಾಪ ದೂರ ಹೋಗ್ತದೆ. ಯಾರಿಗಾದ್ರೂ ಇಡೀ ಜೀವನದಲ್ಲಿ ನಾನು ಪಾಪನೇ ಮಾಡಲಿಲ್ಲ ಅಂತ ಅಷ್ಟು ವಿಶ್ವಾಸ ಇದ್ರೆ ಭಜನೆ ಬಿಡಬಹುದು, ಉಳಿದವರು ಸ್ವಲ್ಪ ಗಟ್ಟಿಯಾಗಿ ಹಾಡಬಹುದು. ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮ ರಾಮ ಗೋವಿಂದ ನಾರಾಯಣ. ಸಂಸ್ಕೃತದಲ್ಲಿ ಭಜನೆ ಆ ಶಬ್ದದ ಉತ್ಪತ್ತಿಯೇ ಭಜ ಸೇವಾಯಾಮ್ ಅಂತ. ಈ ಭಜನೆ ಕೂಡ ಒಂದು ರೀತಿಯ ಸೇವೆ ಇದೆ. ಈ ಭಜನೆಯಿಂದ ಏನಾಗ್ತದೆ, ಪರಮಾತ್ಮ ಮತ್ತು ನಾವು ಒಂದಾಗಬಹುದು. ಇದು ಬಹಳ ನಮಗ್ ಬೇಕಾದ ನಾವು ಮಾಡ್ಕೊಳ್ಬೇಕು ಅಂತ. ಇದು ಬೇರೆಯವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಇದು ಔಟ್ಸೋರ್ಸ್ ಮಾಡ್ಲಿಕ್ಕೆ ಆಗೋದಿದ್ದಂಥದ್ದು. ನಾವೇ ಹಾಡಬೇಕು, ನಾವೇ ಪರಮಾತ್ಮನನ್ನ ಗಳಿಸ್ಕೊಳ್ಬೇಕು. ಗಟ್ಟಿಯಾಗಿ ಭಜನೆ ಹೇಳಿ. ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಇಂದಿರಾರಮಣ ಗೋವಿಂದ ಗೋವಿಂದ, ಕುಂಡಲೀಕ ವರದೆ ಹರಿ ವಿಠ್ಠಲ, ಸಂತ ತುಕಾರಾಮ್ ಮಹಾರಾಜ್ ಕಿ ಜೈ. ಸನಿಹದ ದೇಹು ಎಂಬ ಗ್ರಾಮ, ಅಲ್ಲಿ ಪುರಾತನವಾದಂತಹ ಒಂದು ಪಾಂಡುರಂಗನ ದೇವಸ್ಥಾನ. ಕ್ಷಾಮದಿಂದ ಎಲ್ಲ ತತ್ತರಿಸಿ ಹೋಗಿದ್ದಾರೆ. ಮನೆಯಲ್ಲಿ ತಿನ್ಲಿಕ್ಕೇನೂ ಇಲ್ಲ.
ಮಾಡುತ್ತಿದ್ದ ವ್ಯಾಪಾರ ನಿಂತು ಹೋಗಿದೆ. ಕೈ ಹಿಡಿದ ಪತ್ನಿ ಸತ್ತು ಹೋಗಿದ್ದಾಳೆ. ಮಗು ದೇವರ ಪಾದ ಸೇರಿದೆ. ಈಶಣತ್ರಯ, ದಾರೇಶನ, ವಿತ್ತೇಶನ, ಪುತ್ರೇಶನ ಎಲ್ಲವೂ ಕಳ್ಕೊಂಡು ಆ ಪಾಂಡುರಂಗನ ಮುಂದೆ ತುಕಾರಾಮ ನಿಂತಿದ್ದಾನೆ. ಪರಮಾತ್ಮ, ಹಾರೇಕೋ ಹರಿನಾಮ, ನಿರ್ಬಲಕೋ ಬಲರಾಮ. ನಿನ್ನಲ್ಲಿ ಶರಣಾಗ್ತಾ ಇದ್ದೇನೆ ಪರಮಾತ್ಮ, ಮುಂದೆ ನೀನೇ ನಡೆಸುವೆ. ಅಭಯದಾನ ಮಜದೇ ಅಭಯದಾನ ಮಜದೇ ಉದಾರ ಅಭಯದಾನ ಮಜದೇ. ಅಭಯದಾನ ಮಜದೇ कृपेचा सागर माय बाबा, कृपेचा सागर माय बाबा. अभयदान मजदे दामोदर अभयदान. देह भाव तुझा ठेविला पायी, देह भाव तुझा ठेविला पायी. आणि कमी काही तुझे नेणे, आणि कमी काही तुझे नेणे. अभयदान मजदे गांधारा, अभयदान मजदे अभयदान मज, अभयदान मजदे अभयदान मजदे अभयदान अभयदान मज, अभयदान मज अभयदान मजदे. ಅಲ್ಲಿಂದ ತುಕಾರಾಮರ ಜೀವನವೇ ಬದಲಾಯಿತು. ದಿನವಿಡೀ ಹರಿನಾಮ ಸ್ಮರಣೆ, ಪಾಂಡುರಂಗನ ಧ್ಯಾನದಲ್ಲಿ ಕಾಲ ಕಳೀತಾ ಇದ್ದಾರೆ. ಸ್ವಲ್ಪ ದಿವಸ ಕಳೀತು. ತಂದೆ ಬೋಲ್ಲೋಬಾ ಮತ್ತು ತಾಯಿ ಕನಕಾಂಬೆ ಮತ್ತು ಸುತ್ತಮುತ್ತಲಿನ ಸಮಾಜ ತುಕಾರಾಮರಿಗೆ ಇನ್ನೊಂದು ಮದುವೆ ಆಗ್ಲಿಕ್ಕೆ ಒತ್ತಾಯ ಮಾಡ್ತಾರೆ. ಸಾಧಾರಣ ನಾವು ಇದನ್ನು ಕಾಣ್ತೇವೆ. ಯಾರಿಗೆ ಮದುವೆ ಆಗ್ಲಿಲ್ವೋ ನೀನ್ ಮದುವೆ ಆಗು ಅಂತ ತುಂಬಾ ಬೇಡಿಸ್ತಾರೆ. ಯಾಕಂದ್ರೆ ನಾವು ಕಷ್ಟಪಡ್ತಾ ಇದ್ದೇವೆ, ಇವನು ಕಷ್ಟಪಡ್ಲಿ, ಇವನು ಯಾಕೆ ಸುಖವಾಗಿರ್ಬೇಕು ಅಂತ ಇರಬಹುದು, ಗೊತ್ತಿಲ್ಲ. ದೈವೇಚ್ಛೆ ಮತ್ತು ಎಲ್ಲರ ಒತ್ತಡದಿಂದ ಪುಣೆಯ ಶ್ರೀಮಂತ ಅಪ್ಪಾಜಿ ಗೊಳವೆ ಅವಳ ಮಗಳಾದ ಜೀಜಾಬಾಯಿ ಅವಳೊಂದಿಗೆ ತುಕಾರಾಮರ ಎರಡನೇ ವಿವಾಹ ಆಯಿತು. ಒಂದರ್ಥದಲ್ಲಿ ಈ ಜೀಜಾಬಾಯಿಯೇ ಸಹನಾಮೂರ್ತಿ ತುಕಾರಾಮರಂತಹ ದಿವ್ಯ ರತ್ನವನ್ನ ಕಡದಂತಹ ಶಿಲ್ಪಿಯಾಗಿದ್ದಾರೆ. ಯಾಕಂದ್ರೆ ತುಕಾರಾಮರಿಗೆ ಒಂದು ದಿವಸ ಕೂಡ ಪ್ರಾಪಂಚಿಕ ಸುಖ ಕೊಡ್ಲಿಲ್ಲ. ಸದಾ ಇವರ ಬಡತನವನ್ನ ಹಂಗಿಸ್ತಾ ತುಂಬಾ ಕಾಟ ಕೊಡ್ತಿದ್ರು. ಆದ್ರೆ ತುಕಾರಾಮರು ಮಾತ್ರ ಸದಾ ಹರಿನಾಮ ಸ್ಮರಣೆಯಲ್ಲಿ ಮುಳುಗಿ ಇದನ್ನೆಲ್ಲ ಬರೀತಿದ್ರು. ಅವರೇ ಒಂದು ಅಭಂಗದಲ್ಲಿ ಹೇಳ್ತಾರೆ, ಬರೇ ಝಾಲೆ ದೇವಾ ನಿಘಾಲೆ ದೀವಾ. ಪರಮಾತ್ಮ ಒಳ್ಳೇದಾಯ್ತು, ನನ್ನಿಂದ ಎಲ್ಲ ಕಿತ್ಕೊಂಡೆ. ಬರೇ ಝಾಲೆ ದೇವಾ ನಿಘಾಲೆ ದೀವಾ, ಬರಿಯಾ दुष्काळे पीडा केली. बरे झाले देवा बाईल कर्कशी. ಪರಮಾತ್ಮ ಒಳ್ಳೇದಾಯ್ತು, ಇಂಥ ಹೆಂಡತಿ ನಂಗೆ ಕೊಟ್ಟಿದ್ದಿ,
ಎಲ್ಲಿಯಾದರೂ ಅವಳ ಸವಿಮಾತಿನಿಂದ ನಾನು ನಿನ್ನನ್ನು ಮರೆತು ಬಿಡ್ತಿದ್ರೆ, ಬರೇ ಝಾಲೆ ದೇವ ಬಾಯಿಲ ಕರ್ಕಶಿ ಬರಿದು ದಶಾ ಜನ ಮಧ್ಯೆ. ಹೀಗೆ ಭಗವತ್ ಸಾಧನೆಯಲ್ಲಿದ್ದಾರೆ. ಅಲ್ಲೇ ಹತ್ತಿರ ಇರುವಂತಹ ಬಾಂಬನಾಥ ಪರ್ವತ, ಅಲ್ಲಿ ಹೋಗಿ ಭಗವತ್ ಸಾಧನೆಯಲ್ಲಿ ಕೂತಿದ್ದಾರೆ ತುಕಾರಾಮ್. ಆ ಬೋಳಾದ ಬೆಟ್ಟದಿಂದಲೇ ತುಕಾರಾಮರ ಅದ್ಭುತ ಆ ಅಭಂಗ ಗಂಗೆ ಹರಿಯತೊಡಗಿತು. ಅಭಂಗ ಗಂಗೆಯಿಂದ ಸಮಾಜ ಶುದ್ಧಿಯಾಗಿ ಪಾವನವಾಗಲಿಕ್ಕೆ ಪ್ರಾರಂಭ ಆಯಿತು. ಇತ್ತ ಜೀಜಾಬಾಯಿ ತುಕಾರಾಮರನ್ನು ಎಲ್ಲ ಕಡೆ ಹುಡುಕ್ತಾಳೆ, ಎಲ್ಲೂ ಸಿಗಲಿಲ್ಲ. ಹುಡುಕಿ ಕೊನೆಗೆ ಬಾಂಬನಾಥ ಪರ್ವತಕ್ಕೆ ಬರ್ತಾಳೆ. ಅಲ್ಲಿ ಹೇಳ್ತಾಳೆ, ನೀವು ಏನ್ ಬೇಕಾದ್ರೂ ಮಾಡಿ, ಮನೇಲಿ ಕೂತ್ಕೊಂಡು ಮಾಡಿ. ನೀವು ಇಲ್ಲಿದ್ರೆ ನನಗೆ ಜನರು ನನಗೆ ಬೈತಾರೆ. ಇವಳು ಮನೆಯಿಂದ ಗಂಡನನ್ನು ಹೊರಗೆ ಹಾಕಿದ್ಲು. ಇದು ಈಗಿಂದಲ್ಲ, 300-400 ವರ್ಷದ ಹಿಂದಿನ ಕಥೆ. ನೀವು ಏನ್ ಬೇಕಾದ್ರೂ ಮಾಡಿ, ಭಜನೆ ಮಾಡಿ, ಕೀರ್ತನೆ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಮನೇಲಿ ಕೂತ್ಕೊಂಡು ಮಾಡಿ. ಮನೇಲಿ ಬಂದ್ರು. ಅವ್ಯಾಹತ ನಡೀತಾ ಇದೆ. ಬಾಬಾಜಿ ಚೈತನ್ಯ ಅವರಿಂದ ಜಯ ಜಯ ರಾಮ್ ಕೃಷ್ಣ ಹರಿ ಎಂಬ ಮಂತ್ರ ಉಪದೇಶ ಆಯಿತು. ಪ್ರತಿನಿತ್ಯ ನಾಮಸ್ಮರಣೆ, ಭಗವಂತನ ಧ್ಯಾನ, ಹೀಗೆ ಕಾಲ ಕಳೀತಾ ಇದ್ದಾರೆ. ಮನೆಯಲ್ಲಿ ಬಡತನ, ಯಾರು ತಂದು ಕೊಟ್ರೆ 2 ಹೊತ್ತಿನ ಊಟ, ಇಲ್ಲದಿದ್ರೆ ಉಪವಾಸ. ಆ ಊರಿನ ಪಟೇಲ ಒಮ್ಮೆ ಬಂದು, ತಗೋಬಾ, ನನ್ನ ಜೋಳದ ಹೊಲ ಕಟಾವಿಗೆ ಸಿದ್ಧ ಇದೆ. ಪಕ್ಷಿಗಳು ಬಂದು ಆ ಹೊಲವನ್ನೆಲ್ಲ ಹಾಳು ಮಾಡ್ತಾ ಇದ್ದಾವೆ. ನೀವು ಇಲ್ಲಿ ಭಜನೆ ಮಾಡ್ತಾ ಇರೋದು, ನಮ್ಮ ಹೊಲದಲ್ಲಿ ಬಂದು ಭಜನೆ ಮಾಡಿದ್ರೆ ಆ ಪಕ್ಷಿಗಳೆಲ್ಲ ಹಾರಿ ಹೋಗ್ತಾವೆ. ಹೆಂಡತಿ ಖುಷಿ ಆಯ್ತು. ಪುಣ್ಯಕ್ಕೆ ಯಾರೊಬ್ರು ನಮ್ಮ ಗಂಡನಿಗೆ ಒಂದು ಕೆಲಸ ಕೊಡ್ತಾರಲ್ಲ. ಆದ್ರೆ ಪಾಂಡುರಂಗ, ನಿನ್ನ ಭಜನೆ ಕೀರ್ತನೆ ನಿನ್ನ ಭಕ್ತಿಗಲ್ವಾ? ಇದನ್ನು ನಾನು ಭಕ್ತಿಗೆ ಉಪಯೋಗಿಸ್ಲ. ಹರಿಯ ಭಿಕ್ಷುಕನಾನು ನರರ ಭಿಕ್ಷುಕನಲ್ಲ, ಹರಿಯ ಭಿಕ್ಷುಕನಾನು ಹರಿಯ ಭಿಕ್ಷುಕನಾನು ನರರ ಭಿಕ್ಷುಕನಲ್ಲ, ಹರಿ ಕರುಣೆ ಇರಲೆ ನಗೆ ನರರಿಯುವುದೇ, ಹರಿ ಕರುಣೆ ಇರಲೆ ನಗೆ ನರರಿಯುವುದೇ, ಹರಿಯ ಭಿಕ್ಷುಕನಾನು. ಏನಾದ್ರು ಕೇಳೋದಿದ್ರೆ ಪರಮಾತ್ಮನನ್ನು ಕೇಳಿದೆ ನಾನು. ಮಾತೆ ವಿಠಲನೆ ಪೀತನೆ ರಘುಮಾಯೇ ಮಾತೆ ವಿಠಲನೆ ಪೀತನೆ ಜಗದೊಳನ್ನಂತ ಸಿರಿವಂತರ್ಯಾರು ಹರೋ ತುಕ ಬೇಳ್ವ ಸಾಧುಗಳೇ ಬಂಧುಗಳು ಜಗವೇ ಗ್ರಹ, ತುಕ ಬೇಳ್ವ ಸಾಧುಗಳೇ ಪಂಢರೀನಾಥ. ಬಂಧುಗಳು ಜಗವೇ ಗ್ರಹ ಪಂಢರೀನಾಥನೇ ಕುಲದೈವನೇ
ಹರಿಯ ಕೇಕ್ಷುತನ. ಏನಾದ್ರು ಬೇಡೋದಿದ್ರೆ ನಾ ಪರಮಾತ್ಮನನ್ನು ಬೇಡ್ತೇನೆ, ಈ ಹುಲು ಮನಜರನ್ನ ಯಾಕೆ ಬೇಡಬೇಕು? ಆದ್ರೂ ಹೆಂಡತಿಯ ಒತ್ತಾಯದಿಂದ ಒಪ್ಪಿದ್ರು. ಹೊಲದಲ್ಲಿ ಬಂದು ಕೂತ್ಕೊಳ್ತಾರೆ. ಜಯ ಜಯ ರಾಮ್ ಕೃಷ್ಣ ಹರಿ ಭಜನೆ ಪ್ರಾರಂಭಿಸಿ. ಮೊದಲಿಗೆ ಪಕ್ಷಿಗಳೆಲ್ಲ ಹಾರಿ ಹೋಯಿತು. ಆದ್ರೆ ಎಷ್ಟೊತ್ತಾದ್ರೂ ಇವರು ಭಜನೆ ನಿಲ್ಲೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಆ ಪಕ್ಷಿಗಳಿಗೂ ಅಭ್ಯಾಸ ಆಗೋಯ್ತು ಭಜನೆ. ಅವು ಬಂದು ಕಾಳನ್ನು ತಿಂದು ಎಲ್ಲ ಹೊಲ ಹಾಳು ಮಾಡ್ತಾವೆ. ಆದ್ರೆ ಬ್ರಹ್ಮಜ್ಞಾನಿಯಾದ ತುಕಾರಾಮರು ನೋಡ್ತಾರೆ, ಪರಮಾತ್ಮ ಎಂಥ ವಿಚಿತ್ರವಪ್ಪ. ತರು ಕೋಟಿ 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 ಜನ್ಮ ಘೇತಿ. ಒಂದು ಸಣ್ಣ ಆ ಧಾನ್ಯದಿಂದ ಲಕ್ಷಾನುಗಟ್ಟಲೆ ಧಾನ್ಯ ಆಗ್ತದೆ. ಎಂಥ ವೈಚಿತ್ರ್ಯ ಇದು. ಆದಿ ಬೀಜ ಏಕಲೆ ಬೀಜ ಅಂಕುರಲೆ ರೂಪ ವಾಢಲೆ ರೂಪ ವಾಢಲೆ. ಬ್ರಹ್ಮವಸ್ತುವನ್ನ ಕಂಡು ಬೇರೆ ಏನೂ ಅವರಿಗೆ ಕಾಣೋದಿಲ್ಲ, ಅದನ್ನೇ ನೋಡ್ತಾರೆ. ಪಟೇಲ ಬಂದು ನೋಡ್ತಾನೆ, ಹೊಲ ಎಲ್ಲ ಹಾಳಾಗಿದೆ. ತುಕಾರಾಮರಿಗೆ ಬೈದು ಭಂಗಿಸಿ, ಒಬ್ಬ ಏನಿದು ಭಜನೆ ಮಾಡಿ ನೀನು ಹೊಲ ಕಾಯ್ಬೇಕು ಅಂತಂದ್ರೆ ಹೊಲ ಎಲ್ಲ ಹಾಳಾಗಿದೆ. ಅವಾಗ ಹೇಳ್ತಾರೆ ತುಕಾರಾಮ್, ಪಟೇಲ ಚಿಂತೆ ಮಾಡಬೇಡ, ವಿಠ್ಠಲ ಇದ್ದಾನೆ. ಕೊಡುವ ಕರ್ತೃ ಬೇರೆ ಇರುತ್ತೀರಿ, ಬಿಡು ಬಿಡು ಚಿಂತೆ. ಅವನಿರುವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಪ್ಪ? ವರ್ಷಂ ಪ್ರತಿ ಬರುವ ಧಾನ್ಯದ 10 ಪಟ್ಟು ಅವನಿಗೆ ಧಾನ್ಯ ಸಿಗ್ತದೆ. ಅದರ ಒಂದು ಪಾಲು ತುಕಾರಾಮರಿಗೆ ಕೊಡ್ತಾನೆ. ತುಕಾರಾಮರು ಹೇಳ್ತಾರೆ, ಇಷ್ಟೆಲ್ಲ ಬೇಡಪ್ಪ, ನನಗೆ ಸ್ವಲ್ಪ ಕೊಡು ಸಾಕು. ಹೆಂಡತಿಗೆ ಬೇಜಾರಾಯ್ತು. ಅವ್ರಿಗೆ ಯಾರು ಕೊಡ್ತೇನೆ ಅಂತ ಹೇಳಿದ್ರು ಇವ್ರಿಗೆ ಬಿಡಲ್ಲ. ಎಂಥ ಮನುಷ್ಯ. ಆದ್ರೆ ಬ್ರಹ್ಮಜ್ಞಾನಿ ತುಕಾರಾಮರ ಜೀವನ ದೃಷ್ಟಿ ಬೇರೆ. ಒಮ್ಮೆ ಪಂಢರಾಪುರ ಯಾತ್ರೆಗೆ ಹೋಗಬೇಕು ಅಂತ ತುಕಾರಾಮರು ಹೊರಟಿದ್ದಾರೆ. ಅವ್ರು ಯಾತ್ರೆಗೆ ಹೋಗೋದು ಅಂತಂದ್ರೆ ನಿಮ್ಮ ಹಾಗಲ್ಲ. ನಾವು ತಿಂಗಳಾನುಗಟ್ಟಲೆ ಮೊದಲು ಡೀಲ್ಗಳನ್ನು ನೋಡಿ ಟಿಕೆಟ್ ಬುಕ್ ಮಾಡಿ, ಅವರು ಹಾಗೆ ಅಲ್ಲ, ಹೊರಡಬೇಕು ಅಂದ್ರೆ ಹೊರಟೇ ಬಿಡ್ಸು. ತಂಬೂರು ಹಿಡ್ಕೊಂಡು ಜಯ ಜಯ ರಾಮ್ ಕೃಷ್ಣ ಹರಿ. ಪಂಢರಾಪುರಕ್ಕೆ ಬಂದಿದ್ದಾರೆ. ಪಂಢರಾಪುರ ಅಂದ್ರೆ ಅದು ನಾಮದ ಸಂತೆ. ಕಣ ಕಣದಲ್ಲೂ ಕೂಡ ವಿಠ್ಠಲ 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 ವಿಠ್ಠಲ್ ಅಂತ ಕೇಳಿಸ್ತದೆ. नामाचा बाजार पंढरी, नामाचा बाजार, नामाचा बाजार पंढरी, नामाचा बाजार. नामची देती नामची घेती कोटी कुल उद्धार, कोटी कुल उद्धार पंढरी, नामाचा बाजार पंढरी, नामाचा बाजार, नामाचा बाजार पंढरी, नामाचा बाजार. ठाई ठाई संत मिळाले विठ्ठल हा सरदार, ठाई ठाई संत मिळाले विठ्ठल हा सरदार, विठ्ठल हा सरदार पंढरी, नामाचा बाजार पंढरी, नामाचा बाजार, नामाचा बाजार पंढरी, नामाचा बाजार. ಚಂದ್ರಭಾಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಪುಂಡಲೀಕನ ದರ್ಶನ ಪಡೆದು ಪಾಂಡುರಂಗ ವಿಠ್ಠಲನ ಮುಂದೆ ಬಂದು ನಿಂತಿದ್ದಾರೆ. ಕೃಷ್ಣನನ್ನು ಪ್ರೀತಿಯಿಂದ ಕಿಟ್ಟ ಅಂತ ಹೇಗೆ ಕರೀತಾರೋ ಹಾಗೆ ವಿಷ್ಣುವೇ ವಿಠ್ಠಲ. ಶಂಕರಾಚಾರ್ಯರು ಪಾಂಡುರಂಗನ ಸ್ತೋತ್ರ ಮಾಡ್ತಾರೆ. ಮಹಾಯೋಗ ಪೀಠೆ ತಟೆ ಭೀಮರಥ್ಯಾ ವರಂ ಪುಂಡರೀಕಾ
तिष्ठन्ति आनन्दकन्दं परब्रह्मलिङ्गं भजे पाण्डुरङ्गं भजे पाण्डुरङ्गं. ಸುಂದರವಾದ ಮೂರ್ತಿಯನ್ನು ನೋಡಿ ತುಕಾರಾಮರು ಸಮಾಧಿಸ್ಥರಾದರು. ಇಲ್ಲಿ ಸಮಾಧಿ ಅಂದ್ರೆ ಈ ಶಬ್ದಗಳೆಲ್ಲ ಅಪವ್ಯಯ ಆಗಿದೆ. ರೂಪಾಯಿ ಬೆಲೆ ಕುಸಿದ ಹಾಗೆ ಶಬ್ದಕ್ಕೂ ಇವಾಗ ಸಮಾಧಿ ಅಂದ್ರೆ ಪರಮಾತ್ಮನಲ್ಲಿ ಒಂದಾಗುವುದು. ಕೆಲವರು ಸತ್ವದಕ್ಕೂ ಸಮಾಧಿ ತಗೊಂಡ್ರು ಅಂತ ಹೇಳ್ತಾರೆ. ವಿಠ್ಠಲನ ಮೂರ್ತಿ ನೋಡ್ತಾ ನೋಡ್ತಾ ಪರಮಾತ್ಮನನ್ನ ಅವನನ್ನೇ ವಿಚಾರ ಮಾಡಿ ಮಾಡಿ ಪರಮಾತ್ಮನಲ್ಲಿ ಅವರ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಶರಣಗೊಂಡಿದ್ದಾರೆ. ಪಂಢರಾಪುರದಿಂದ ಬಂದ ಮೇಲೆ ತುಕಾರಾಮರ ಜೀವನ ಕೀರ್ತನೆ ಭಜನೆ ಇದರಲ್ಲೇ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪ್ರತಿನಿತ್ಯ ಸಂಜೆ ಕಥಾ ಕೀರ್ತನ ಹರಿಕಥೆ ಮಾಡ್ಲಿಕ್ಕೆ ಪ್ರಾರಂಭಿಸಿದರು. ಜಾತಿ ಮತ ಪಂಥ ಕುಲ ಇದ್ಯಾವುದೂ ನೋಡದೆ ಸಹಸ್ರಾರು ಜನರು ಅವರ ಹರಿಕಥೆಗೆ ಬರ್ತಿದ್ರು. ಆ ದಿನದ ಶ್ರಮ ಅವ್ರಿಗೆ ಕಳೆದು ಹೋಗ್ತಿತ್ತು. ಜೀವನದ ಉಚ್ಚ ವಿಚಾರ ಕೂಡ ಅವರಿಗೆ ಸಿಗ್ತಿತ್ತು. ಪ್ರತಿನಿತ್ಯ ಹೀಗೆ ಹರಿಕಥೆ ನಡೀತಾ ಇರುವಾಗ ಒಂದು ದಿವಸ ಜೀಜಾಬಾಯಿ ಬಂದ್ಲು. ಜೀಜಾಬಾಯಿ ಬಂದು ಹೇಳಿದ್ಲು, ಇವತ್ತು ನನ್ನ ದೇವರ ಹರಿಕಥೆ ಮಾಡ್ತೇನೆ. ಜನರಿಗೆ ಆಶ್ಚರ್ಯ ಆಯ್ತು. ನಾವು ಪ್ರತಿನಿತ್ಯ ಪಾಂಡುರಂಗ ವಿಠ್ಠಲನ ಕೀರ್ತನೆ ಕೇಳ್ತಾ ಇದ್ವಿ, ಈ ಜೀಜಾಬಾಯಿ ದೇವರು ಯಾರು? ಅದನ್ನೇ ತುಕಾರಾಮರು ಒಂದು ಅಭಂಗದಲ್ಲಿ ಹಾಡಿದ್ದಾರೆ. ತುಕೋ ಬಾಚಿ ಕಾಂತ ಸಾಂಗೆ ಸಾಂಗೆ ಲೋಕ ಪಾಶಿ ತುಕೋ ಬಾಚಿ ಕಾಂತ ಸಾಂಗೆ ಸಾಂಗೆ ಲೋಕ ಪಾಶಿ दातु पंढरी सी स्वामी माझा दातु पंढरी सी स्वामी माझा तुकोबाची कांता सांगे. ಬಂದವ್ರ ಮುಂದೆ ಹೇಳ್ತಾಳೆ, ಅದೇನೋ ಪಂಢರಾಪುರ ಅಂತೆ, ಅಲ್ಯಾರೋ ಒಬ್ಬ ವಿಠ್ಠಲ ಅಂತಿದ್ದಾನಂತೆ. ಇವರು ಪ್ರತಿ ಸಲ ಹೋಗಿ ಬರ್ತಾರೆ. ಯಾಕೆ ಬರ್ತಾರೋ ಏನೋ कार्या वेळू काल दोन तारा नालियेर धारा पंढरीसी माझे माया बाप बरे नाही केले. ನಮ್ಮ ಅಪ್ಪ ಅಮ್ಮ ನನಗೆ ಮೋಸ ಮಾಡಿದ್ರು. माझे माया बाप बरे नाही केले पदरी बांधिला ಮಾಚೆ ಮಾಯ ಬಾಪ. ಯಾವುದೋ ಒಂದು ಭಿಕಾರಿಗೆ ತಂದು ನನ್ನನ್ನು ಕಟ್ಟಿದ್ದಾರೆ. ಸರಿಯಾಗಿ ಊಟ ಇಲ್ಲ, ಬಟ್ಟೆ ಗತಿ ಇಲ್ಲ. ಮಾಚೆ ಮಾಯ ಬಾಪ ಪರೆ ನಾಯಿ ಕೇಲೆ ಪದರಿ ಬಾಂಧಿಲ ಭಿಕಾರ್ಯಾಚ ತುಕೋ ಬಾಚೆ ಕಾಂತ ಸಾಗೆ ಸಾಗೆ ಲೋಕ ಪಾಶಿ ತುಕೋ ಬಾಚೆ ಕಾಂತ ಸಾಗೆ. ತುಕಾರಾಮರು ಬಂದು ಹೇಳ್ತಾರೆ, ಜೀಜಾ ಹಾಗೆಲ್ಲ ಹೇಳ್ಬೇಡಪ್ಪ. ತುಕಾ ಮಣೆ ಕಾಂತೇಸಿ ಐಸೆ ನ ಬೋಲಾವೆ ಹೇಳ್ಬೇಡ ಹಾಗೆಲ್ಲ. ತುಕಾ ಮಣೆ ಕಾಂತೇಸಿ ಐಸೆ ನ ಬೋಲಾವೆ ಶರಣ ಜಾವಿ पंढरीसी तुको बाची कांता सांगे तुको बाची कांता सांगे सांगे लोका पाशी तुको बाची कांता. ಜೀಜಾಬಾಯಿ ಎಷ್ಟೇ ಜಗಳ ಕಾಡಿದ್ರು ಕೂಡ ತುಕಾರಾಮರು ಸಹನಾ ಮೂರ್ತಿ ಅಂತ ಇತ್ತು. ಕೃಷ್ಣ ಭಗವದ್ಗೀತೆಯಲ್ಲಿ
ಭಕ್ತರ ಲಕ್ಷಣ ಹೇಳುವಾಗ ಹೇಳ್ತಾನೆ, ನಿರ್ಮಮೋ ನಿರಹಂಕಾರಿ ಸಮ ದುಃಖ ಸುಖ ಕ್ಷಮಿ. ಸುಖ ದುಃಖಗಳನ್ನ ಸಮಾನವಾಗಿ ನೋಡ್ತಾನೆ, ಅಹಂಕಾರ ರಹಿತನಾಗಿರ್ತಾನೆ. ಅಂಥ ತುಕಾರಾಮರ ಖ್ಯಾತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಲೋಹಾಗಾಂವ್ ಎಂಬ ಊರಿಂದ ಅವರಿಗೆ ಕೀರ್ತನೆಗೆ ಒಂದು ಆಮಂತ್ರಣ ಬರುತ್ತೆ. ಲೋಹಾಗಾಂವಿಗೆ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಒಂದು ಕವಲು ದಾರಿ ಬಂತು. ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ಲಿಲ್ಲ. ಆ ಊರಿನಲ್ಲಿ ಆ ಒಂದು ದಾರಿಯಲ್ಲಿ ಒಂದು ಬ್ರಹ್ಮರಾಕ್ಷಸ ಆ ದಾರಿಯಲ್ಲಿ ಬರೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದ. ತುಕಾರಾಮರು ಯಾರತ್ರ ಕೇಳಿದ್ರು, ಇಲ್ಲಿ ಲೋಹಾಗಾಂವ್ಗೆ ಹೋಗ್ಬೇಕು, ಯಾವ ದಾರಿಯಿಂದ ಹೋಗಬೇಕು ಸ್ವಲ್ಪ ಹೇಳ್ತೀರಾ? ಆ ತುಂಟ್ರು ಏನು ಮಾಡಿದ್ರು, ಆ ಬ್ರಹ್ಮರಾಕ್ಷಸಿ ಇರುವ ದಾರಿಯನ್ನು ತೋರಿಸಿ, ನೀವೇನೋ ನೋಡುವಾಗ ಸಜ್ಜನರ ಹಾಗಿದ್ದೀರಿ, ಈ ದಾರಿಯಲ್ಲಿ ಹೋಗಿ ಬೇಗ ಮುಟ್ತೀರಿ. ಈ ಸಜ್ಜನರಿಗೆ ಕಾಟ ಕೊಡುವ ಪದ್ಧತಿ ತುಂಬಾ ಶತಮಾನಗಳಿಂದ ಇದೆ. ಆದ್ರೆ ಅವ್ರಿಗೆ ಏನು ಸಮಾಧಾನ ಸಿಗ್ತದೆ ಅದು ದೇವರಿಗೆ ಗೊತ್ತು. ಜಯ ಜಯ ರಾಮ್ ಕೃಷ್ಣ ಹರಿ ನಾಮಸ್ಮರಣೆಯಿಂದ ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಬ್ರಹ್ಮರಾಕ್ಷಸ ಪದ್ಧತಿಯಂತೆಯೇ ಹೆದರಿಸ್ಲಿಕ್ಕೆ ಬಂತು. ಪಾಂಡುರಂಗ, ನೀನು ಯಾವ ರೂಪದಿಂದ ಬಂದರೂ ಕೂಡ ನನಗೆ ಗುರುತು ಸಿಗೋದಿಲ್ವಾ? ಯಾಕಪ್ಪ ಇಂಥ ವಿಕಾರ ರೂಪದಲ್ಲಿ ನೀನಿದ್ದಿ ಅಂತ ಆ ಬ್ರಹ್ಮರಾಕ್ಷಸವನ್ನ ಅಪ್ಕೊಳ್ಳಿಕ್ಕೆ ಹೋಗ್ತಾರೆ ತುಕಾರ. ಅವಾಗ ಬ್ರಹ್ಮರಾಕ್ಷಸನಿಗೆ ಹೆದರಿಕೆ ಆಯ್ತು. ಅಯ್ಯೋ ಏನಪ್ಪ ಇದು? ತುಕಾರಾಮರು ಆ ಬ್ರಹ್ಮರಾಕ್ಷಸದ ಆ ರಾಕ್ಷಸ ಶಬ್ದ ಮರೆತು ಹೋಯ್ತು. ಬರೇ ಬ್ರಹ್ಮ ಮಾತ್ರ ಅವರಿಗೆ ನೆನಪಾಯಿತು. ಪಾಂಡುರಂಗ ಧ್ಯಾನಿ ಪಾಂಡುರಂಗ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಜಾಗೃತಿ ಸ್ವಪನಿ ಜಾಗೃತಿ ಸ್ವಪನಿ ಪಾಂಡುರಂಗ ಆಡಿಕ ದುಸರಿ ಮಜನಾಗಿ ಆಡಿಕ ದುಸರಿ ತುಕಾಮಣಿ ನೇತ್ರಿ ಕೇಳಿ ಓಳಖಣ ತುಕಾಮಣಿ ನನಗೆ ಗುರುತು ಸಿಕ್ತಪ್ಪ, ನೀನು ಯಾರು ಅಂತ ಗೊತ್ತಾಯ್ತು ಪಾಂಡುರಂಗ. ತುಕಾಮಣಿ ಕೇಳಿ ಓಳಖಣ ತಟಸ್ಥ ನಿಧಾನ ಬ್ರಹ್ಮಜ್ಞಾನಿಯಾದಂಥ ತುಕಾರಾಮರ ಸ್ಪರ್ಶ ಆದ ಕೂಡಲೇ ಆ ಬ್ರಹ್ಮರಾಕ್ಷಸನಿಗೆ ಉದ್ಧಾರ ಆಯಿತು. ಬ್ರಹ್ಮರಾಕ್ಷಸ ಬ್ರಹ್ಮಜ್ಞಾನ ಅಂದ್ರೆ ಹಾಗೆ. ಒಬ್ಬ ಶಿಷ್ಯ ಗುರುವಿನ ಹತ್ರ ಹೋದ. ಗುರುಗಳೇ, ನನಗೆ ಬ್ರಹ್ಮಜ್ಞಾನ ಹೇಳ್ಕೊಡಿ. ಅವ್ರನ್ನ ಕೇಳಿದ್ರಂತೆ, ಅಲ್ಲಪ್ಪ, ಬ್ರಹ್ಮಜ್ಞಾನ ಅಂದ್ರೆ ಬಹಳ ಅಷ್ಟು ಸುಲಭ ಅಲ್ಲ. ಯಾವುದೋ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ದಂಗೆ ಅಲ್ಲಪ್ಪ. ಅದು ತುಂಬ ಅದಕ್ಕೆ ಶಮದಮಾದಿ ಸಾಧನೆ ಮಾಡಬೇಕು. ಇಲ್ಲ ನನಗೆ
ಕೂಡ್ಲೇ ಬ್ರಹ್ಮಜ್ಞಾನ ಆಗಬೇಕು, ಇನ್ಸ್ಟೆಂಟ್ ಕಾಫಿ. ಹಾಗೆ ಬ್ರಹ್ಮಜ್ಞಾನ ಆಗಲೇಬೇಕು ನನಗೆ. ಮೂರ್ಖ ಇದ್ದಾನೆ, ಅಲ್ಲಿ ಏನ್ ಮಾಡೋದು? ಈ ಮೂರ್ಖರಿಗೆ ಬುದ್ಧಿ ಹೇಳೋದು ಬಹಳ ಕಷ್ಟ. ಸರಿ, ಬ್ರಹ್ಮಜ್ಞಾನ ಅಂದ್ರೆ ಏನಿಲ್ಲಪ್ಪ, ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ. ನಾನು ಬ್ರಹ್ಮಜ್ಞಾನಿಯಾದೆ ಅಂತ ನಡ್ಕೊಂಡು ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಆನೆ ಬರ್ತಾ ಇತ್ತು. ಆನೆ ಬರ್ತಾ ಇರುವಾಗ ಆ ಆನೆ ಮೇಲೆ ಕೂತ್ಕೊಂಡು ಮಾವುತ ಹೇಳಿದೆ, ಸ್ವಲ್ಪ ಸರಿಪಾ, ಆನೆಗೆ ಮದ ಬಂದಿದೆ, ಸ್ವಲ್ಪ ಸರಿ. ಹೊಸ ಬ್ರಹ್ಮಜ್ಞಾನಿ ಯೋಚನೆ ಮಾಡ್ದ. ಆನೆ ಬ್ರಹ್ಮ, ನಾನು ಬ್ರಹ್ಮ, ಆ ಬ್ರಹ್ಮ ಈ ಬ್ರಹ್ಮನಿಗೆ ಏನ್ ಮಾಡಿತು? ನಿಂತ್ಕೊಂಡ ಗಟ್ಟಿ. ಮೊದಲೇ ಮದ ಬಂದ ಆನೆ ಅವನನ್ನು ತೆಗೆದು ಬಿಸಾಡಿದ. ಕೈಕಾಲೆಲ್ಲ ಊನ ಮಾಡ್ಕೊಂಡು ಗುರುಗಳ ಹತ್ರ ಬಂದ. ಗುರುಗಳೇ, ನೀವು ನನಗೆ ಮೋಸ ಮಾಡಿದ್ರಿ. ಯಾಕೆ, ಏನಾಯ್ತಪ್ಪ? ನಡೆದ ಕಥೆ ಎಲ್ಲ ಹೇಳಿದ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ರಿ, ಆನೆಯಲ್ಲಿ ಮಾತ್ರ ಬ್ರಹ್ಮ ಇಲ್ಲ ಅಂತ ಯಾಕೆ ಹೇಳಿದ್ರಿ? ಯಾಕೆ ಹೇಳಲಿಲ್ಲ ನೀವು? ಅಲ್ಲಪ್ಪ, ಆ ಆನೆ ಮೇಲೆ ಇನ್ನೊಬ್ಬ ಬ್ರಹ್ಮ ಕೂತಿದ್ನಲ್ಲ ಮಾವುತ, ಅವನು ಹೇಳಿಲ್ವ ನಿನಗೆ ಸ್ವಲ್ಪ ಸರಿ ಅಂತ? ಹೌದು, ಅವನು ಹೇಳಿದ. ಮತ್ತೆ ಅವನು ಆ ಬ್ರಹ್ಮನ ಮಾತು ಯಾಕೆ ಕೇಳಲಿಲ್ಲ? ಹುಚ್ಚ, ನಿಮ್ಮಂಥವ್ರಿಗೆ ಅಲ್ಲ ಬ್ರಹ್ಮಜ್ಞಾನ. ಮನಸ್ಸು ದೇಹ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕು, ಆಗ ಬ್ರಹ್ಮಜ್ಞಾನ ಉಂಟಾಗ್ತದೆ. ಹೀಗೆ ತುಕಾರಾಮರು ಅಖಂಡ ಜೀವನ ಪರ್ಯಂತ ಪಾಂಡುರಂಗನ ಭಜನೆ, ಪಾಂಡುರಂಗನ ನಾಮಸ್ಮರಣೆ ಮತ್ತು ಅಭಂಗಗಳಿಂದ ಎಲ್ಲ ಸಮಾಜಕ್ಕೆ ಬದುಕುವ ಬಾಳುವ ಕಲೆಯನ್ನು ಹೇಳಿಕೊಟ್ಟು ಕ್ರಿಸ್ತಶಕ 1049 1649 ಫಾಲ್ಗುಣ ಬಹುಳ ದ್ವಿತೀಯ ತುಕಾರಾಮರು ವೈಕುಂಠಕ್ಕೆ ಹೋಗುವ 7 ದಿನ ಮುಂಚೆ ಎಲ್ರಿಗೂ ಹೇಳ್ತಾರೆ, ನಾನಿನ್ನು 7 ದಿವಸದಲ್ಲಿ ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ, ಯಾರು ಬಂದ್ರೆ ನಾ ಕರ್ಕೊಂಡು ಹೋಗ್ತೇನೆ. ದಿವಸದಲ್ಲಿ ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ. ಎಲ್ರಿಗೂ ವೈಕುಂಠ ಅದು ಕೇಳಲಿಕ್ಕೆ ಬಹಳ ಚಂದ ಇರ್ತದೆ, ಯಾರಿಗೂ ಹೋಗ್ಲಿಕ್ಕೆ ಯಾರು ತಯಾರಿರುವುದಿಲ್ಲ. ಜೀಜಾ ಕೇಳಿದ್ರು, ಜೀಜಾ ವೈಕುಂಠಕ್ಕೆ ಬರ್ತೀಯ? ಬಾ, ನಿಮಗೊಂದು ಕೆಲಸ ಇಲ್ಲ, ಇಲ್ಲಿ ಎಮ್ಮೆ ನೋಡೋದು ಯಾರು, ನನ್ನ ಮಕ್ಕಳನ್ನೆಲ್ಲ ಸಾಕೋದು ಯಾರು, ನೀವು ಎಲ್ಲಿ ಬೇಕಾದ್ರೂ ಹೋಗಿ, ನಾನು ಬರೋದಿಲ್ಲ. ಪಾಂಡುರಂಗ ಈ ಜೀವನ ಜಂಜಾಟದಲ್ಲಿ ಬಿದ್ದು ಹೋಗಿದ್ದಾರೆ, ಇವಳಿಗೆ ನೀನೇ ಬುದ್ಧಿ ಕೊಡಬೇಕು ಪರಮಾತ್ಮ. ಹೀಗೆ ಹೇಳ್ತಾ ಮುಂದೆ ಬರುವಾಗ ಒಂದು ಹಂದಿ ಕಾಣುತ್ತೆ. ಸೂಕರವೇ, ನೀನಾದ್ರೂ ವೈಕುಂಠಕ್ಕೆ ಬರ್ತೀಯಾ? ಕರ್ಕೊಂಡು ಹೋಗ್ತೇನೆ. ಹಂದಿ ಕೇಳ್ತಂತೆ, ತಗೋಬಾ, 12 ತಿಂಗಳು ಕೂಡ ಒಣಗದಿದ್ದಂತ ಒಂದು ಚರಂಡಿ ಇದ್ರೆ ಹೇಳಿ, ನಾನು ಬರ್ತೀನಿ. ಅಯ್ಯೋ ಪಾಂಡುರಂಗ, ಇವರಿಗೆ ನೀನೇ ಜ್ಞಾನ ಕೊಟ್ಟು ಉತ್ತರಿಸು ಸ್ವಾಮಿ. 7 ದಿನದಲ್ಲಿ 7ನೇ ದಿವಸ ವೈಕುಂಠಕ್ಕೆ ಹೋಗ್ಲಿಕ್ಕೆ ವಿಮಾನ ಬರ್ತದೆ. ಆಗ ಹಾಡ್ತಾರೆ, ಅಭಿಜಾತೋ ಹಂಸಾಗಾವಾ, ಅಭಿಜಾತೋ ಹಂಸಾಗಾವಾ, ಅಮೃತಾ ರಾಮ ರಾಮ ಜಾವಾ, ಅಭಿಜಾತೋ ಹಂಸಾಗಾವಾ. निज धामी कोणे निज
ಅದಕ್ಕಾಗಿ ವೈಕುಂಠಕ್ಕೆ ತೆರಳುತ್ತಾರೆ. ಶ್ರೇಯ ಪ್ರೇಯಗಳ ಸಿದ್ಧಿಗಾಗಿ ಜೀವನೋಪಯೋಗಿ ಅನೇಕ ಸಂದೇಶಗಳನ್ನು ಅಭಂಗಗಳ ಮೂಲಕ ನೀಡಿ ಸಮಾಜಕ್ಕೆ ಒಂದು ದಾರಿ ದೀಪವಾಗಿದ್ದಾರೆ ತುಕಾರಾಮ್. ಅವರೇ ಹೇಳಿದಂತೆ ಹೆಂಚಿ ಥೋರ ಭಕ್ತಿ आवडते देवा संकल्प विमाया ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಬಾಳು ಹಸನಾಗಬಹುದು ಎಂದು ಹೇಳ್ತಾ ನಮ್ಮ ಕಥೆಗೆ ಮಂಗಳ ಹಾಡೋಣ. घाले लोटांगण वंदिन चरण डोळ्यान पाहिन रूप प्रेमे आलिंगन आनंद वंदन घाले लोटांगण वंदिन चरण डोळ्यान पाहिन रूप तुझे प्रेमे आलिंगन आनंद पूजिन भावे रूपाडिन नामामुळे कायेन वाचा मनसेंद्रियर्वा बुद्ध्यात्मना मनसे करोमि यद्यत् सकलं परस्मै नारायणायेति समर्पयामि नारायणायेति समर्पयामि नारायणायेति समर्पयामि. कुंडलीक वरदे हरि विठ्ठल पंढरीनाथ महाराज की